ಸಿದ್ದರಾಮಯ್ಯನ ಆರಿಸ್ತಾರವ್ರಿ 100 ಸಲ ಕಾಂಗ್ರೆಸ್ ಹತ್ತಾರವ್ರಿ. ನಮ್ಮ ಬಡವರ ತಂದಿ ಕರ್ನಾಟಕದ ಹುಲಿ ಬೆಂಗಳೂರದಾಗ ಸಿದ್ದರಾಮಯ್ಯ. ನಮಗೆ ಸಿದ್ದರಾಮಯ್ಯ ಬೇಕ್ರಿ. ನಾವು ಅವ್ರ ಸಂಬಂಧ ನಾವು ದುಡಿತೇವೆ, ಈಗ ಮುಂದೂ ದುಡಿತೇವೆ. ಅವ್ರನ್ನ ಸೀಟ್ ಅಂತೂ ಇಳಿಸಕ್ಕೆ ಬಿಡೋದಿಲ್ಲ. ಅವ್ರು ನಮ್ಮ ಬಡವ್ರ ಪಕ್ಷ ರೀ. ಅವ್ರು ಎಲ್ಲರಿಗೂ ಅನ್ನ ಹಾಕ್ತಾರೆ, 4 ಮಂದಿಗೆ ಹೆಲ್ಪ್ ಮಾಡ್ತಾರೆ. ಇವ್ರು BJP ಅವ್ರು ಏನೂ ಮಾಡೋಕತ್ತಿಲ್ಲ, ಎಲ್ಲ ರೇಟ್ ಜಂಪ್ ಮಾಡ್ತಾರೆ. ಏನು ದುಡ್ಕೊಂಡು ತಿನ್ಬೇಕ್ರಿ? ಒಂದು ಅಕ್ಕಿ ರೇಟಿನ ಬೆಲೆ ಅವ್ರಿಗೆ ಗೊತ್ತಿಲ್ಲ. ನಾವು ಬೆಳಗ್ಗೆ ಎದ್ದು 4 ಮಂದಿ ಮುಸ್ರಿ ತಿಕ್ಕಿ ಆದ್ರೂ ನಾವು ತೊಗೊಂಡು ಬಂದು ಮಕ್ಕಳಿಗೆ ಸಾಲಿ ಕಲಿಸ್ತೇವೆ, ದುಡಿತೇವೆ, ತಿಂತೇವೆ. ಇವರೆಲ್ಲನೂ ರೇಟ್ ಜಂಪ್ ಮಾಡಿದ್ರೆ ನಾವೇನು ಮಾಡ್ಬೇಕು? ರೇಷನ್ ಅಕ್ಕಿನೂ ಕೊಡೋದನ್ನು ಬಂದ್ ಮಾಡಿಸ್ತಾರೆ. ಇವ್ರೆ ಏನು ತಿನ್ಬೇಕು ನಾವು? ಮತ್ತು 2,000 ರೂಪಾಯಿ ಕೊಡೋದು ಬ್ಯಾನ್ ಮಾಡಿಸ್ತಾರೆ. ಬಸ್ಸಿಗೆ ಅಡ್ಡಾಡೋದು ಬ್ಯಾಡ್ ಮಾಡಿಸ್ತಾರೆ. ಅವ್ರನ್ನ ಇಳಿಸ್ಬೇಕಂತಂದ್ರೆ ಯಾವ ಕಾರಣಕ್ಕೆ ಇಳಿಸ್ಬೇಕು? ಕಾರಣ ಬೇಕಲ್ರಿ ಅದು ಇಳಿಸಕ್ಕೆ. ತಾವು ಎಲ್ಲರೂ ಕುಂತ ಅದನ್ನು ಮಾಡ್ತೇವೆ, ನಾವು ಇದನ್ನು ಮಾಡ್ತೇವೆ ಅಂತಾರೆ. ಏನು ಮಾಡ್ಯಾರ ಅವ್ರು BJP ಅವ್ರು? ಎಷ್ಟು ಎಣ್ಣೆ ರೇಟ್ ಎಷ್ಟೈತ್ರಿ? 250 ರೂಪಾಯಿ ಆಗೈತಿ. ಏನು ತಿನ್ಬೇಕ್ರಿ ಬಡವ್ರು? ಮತ್ತೇನಂತಾರೆ, ನಮ್ಮ BJP ಪಕ್ಷ ಹಂಗೈತಿ ಹಿಂಗೈತಿ ಅಂತಾರೆ. ಏನು ಇಲ್ರಿ, ಎಲ್ಲ ಬಡವ್ರ ಪಕ್ಷನ ನಮ್ದ್ರಿ. ಹಾಕ್ಯಾರ್ರಿ, ಅನ್ನಕ್ಕೆ ಅಕ್ಕಿ ಕೊಟ್ಟಾರ, ನಮಗೆ 2,000 ರೂಪಾಯಿ ಬಿಟ್ಟಾರ್ರಿ. ಬಸ್ ಫ್ರೀ ಮಾಡಿದ್ರೆ ಅವ್ರು ಹೇಳಿದ್ದೆಲ್ಲ ನಡೆಸ್ಯಾರ್ರಿ ನಮಗೆ ಬಡವ್ರಿಗೆ. ಇನ್ನೂ ನಾವು ಆರಿಸಿ ಬಂದ್ರೆ ನಮಗೆ 5 ಲಕ್ಷದ ಪ್ಲಾಟ್ನೂ ಕೊಡ್ತೀವಿ ಅಂದಿದ್ರಿ. ನಮ್ಮ ಊರಾಗ ಅವ್ರು ಭಾಷಣ ಮಾಡಿ ಹೋಗಿದ್ರಿ ಸರ್. ನಮಗೆಲ್ಲ ನಮ್ಗೆ ಸಹಾಯ ಮಾಡ್ಯಾರ್ರಿ ಸಿದ್ದರಾಮಯ್ಯ ರೀ. ಅವ್ನ ಮ್ಯಾಗ ಈಗ ಕೊಟ್ಟಿಗೆ ಹಾಕ್ಯಾರಂದ್ರೆ ನಮ್ಮಂತಾರ ಈಗ ಅವ್ನು ತೆಳಗಿಳಿಸ್ಬೇಕ್ರಿ. ಅವ್ನು ನಾವು ಎಬ್ಬಿಸ್ಕೊಂಬಂದ್ರೆ ನಮಗೆ ಅನ್ನ ಹಾಕ್ತಾನ್ರಿ. ಅವ ಬೇಕು ನಮಗೆ, ಸಿದ್ದರಾಮಯ್ಯನ ಬೇಕ್ರಿ ನಮಗೆ. ನಮ್ಗೆ ಇನ್ನೊಬ್ರದ್ದು ಯಾರ್ದೂ ಆಸೆ ಇಲ್ರಿ. ಅವ್ರ ನಮಗೆ ಎಲ್ಲ ಸಹಾಯ ಮಾಡ್ಯಾರ್ರಿ. ಅವ್ರಿಗೆ ರಾಜಾರಾಮ ಕೊಡಂಗಿಲ್ರಿ. ಅವ್ರ ನಮಗೆ ಸೀಟ್ ಮ್ಯಾಗ ಇರ್ಬೇಕ್ರಿ. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಪ್ಪು ಏನು ಮಾಡ್ಯಾರ ಅನ್ನೋದು ಇದು ಒಂದು ಪ್ರಶ್ನೆ ಆಗೈತಿ. ಹೆಂಗೆ ತಪ್ಪಂತ ಇವ್ರು ಹೇಳ್ತಾರೋ BJP ಸರ್ಕಾರದವರು. ಅವ್ರು ಹೆಂಡ್ರೆ ಫ್ರೀ ಬಸ್ ಮಾಡಿದ್ರಲ್ಲಿ ಅಡ್ಡಾಡೋದಿಲ್ವಾ? 2,000 ರೂಪಾಯಿ ತೊಗೊಳೋದಿಲ್ಲ. ಅಕ್ಕಿ ಒಳಗೆ ದುಡ್ಡು ಬರ್ತೈತೆ, ಅದನ್ನು ತೊಗೊಳೋದಿಲ್ಲ ಅವರು. ತಮ್ಮ ಕೈಲಿ ಕೆಲಸ ಮಾಡೋಕ್ಕಾಗತ್ತಿಲ್ಲ. ಹೆಣ್ಮಕ್ಳು ದುಡ್ದಿದ್ದು ರೊಕ್ಕನ ನೋಟ್ ಬ್ಯಾನ್ ಮಾಡಿ ಸರಿ ಸಮ ಮಾಡ್ತೀನಿ ಅಂತ ಅವ್ರು ಮಾಡಿದ್ರಲ್ಲ, ಅವ್ರು ಎಷ್ಟು ದುಡ್ಡು ಹೊಡೆದಿದ್ದಾರ ಮಹಿಳೆಯರು ದುಡ್ದಿದ್ದು. ಆದ್ರೆ ಎಲ್ಲ ತಮ್ಮ ತಪ್ಪುಗಳನ್ನ ತಮಗೆ ನೋಡಿ ಸಹಿಸ್ಕೊಳಕ್ಕಾಗದೆ, ತಮಗೆ ಕೆಲಸ ಮಾಡೋಕ್ಕಾಗದೆ ಅದೆಲ್ಲವನ್ನು BJP ಸರ್ಕಾರದವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಹೊರಿಸಿ ಅವ್ರನ್ನ ಇಳಿಸೋದಕ್ಕೆ ಅವರು ಪಣ ತೊಟ್ಟು ನಿಂತಿದ್ದಾರೆ. ಅದೇ ತೆರನಾಗಿ ನಾವು ನಮ್ಮ ಅಣ್ಣವ್ರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಐಂದ ಒಕ್ಕೂಟ ಯಾವಾಗಲೂ ಸದಾ ಸಿದ್ಧವಾಗಿ ನಾವು ನಿಂದಿರ್ತೀವಿ. ಕೊಡೋ ಪರಿಸ್ಥಿತಿ ಬಂದರೆ ನಾವು BJP ಸರ್ಕಾರದವ್ರಿಗೆ ರಾಜೀನಾಮೆ ಕೊಡಿಸ್ತೀವಿ ಹೊರತು ನಮ್ಮ ಸಾಹೇಬರಿಗೆ ಕೊಡ್ಸಂಗಿಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಕ್ಕೆ ಬಿಡಂಗಿಲ್ಲ. ನಾವು ಅವ್ರು ಏನು ಅನ್ಯಾಯ ಮಾಡ್ಯಾರ ಅನ್ನೋದು ಅವ್ರು ಮುಂದೆ ಬಂದು ಹೇಳ್ಬೇಕು. ಅಷ್ಟು ಪವರ್ ಅವರಲ್ಲಿ ಇತ್ತು ಅಂತಂದ್ರೆ ಒಂದು ಮಹಿಳೆಯರು ಕಷ್ಟ ಕೇಳಿದಾರ, ಒಂದು ಬಡ ಜನರಿಗೆ ಒಂದು ಅನುಕೂಲ ಮಾಡಿದಾರ. ಅವರು ಯಾರಿಗೆ ಏನು ಮಾಡ್ಯಾರ ಅವರು BJP ಸರ್ಕಾರದವರು? ಈಗ 5 ವರ್ಷದಿಂದ ಎಲ್ಲ ನಮ್ಮ 5 ವರ್ಷ ನಮ್ಮ BJP ಸರ್ಕಾರನ ಸತ್ಯನಾಶ ಆಗಿ ಹೋತು. ಜನರೆಲ್ಲ ಭಾಳ ಲಾಸ್ ಆದರು. ಈಗ ಸಿದ್ದರಾಮಯ್ಯನವ್ರು ಬಂದು ಅವ್ರನ್ನ ಬಡವ್ರನ್ನ ಎತ್ತಿಡಾಕತ್ತಾರ ಅಂದ್ರೆ ಇವ್ರು ನೋಡೋಕ್ಕಾಗಲಿಕ್ಕೆ ಈ ರೀತಿ ಮಾಡಾಕತ್ತಾರ ಅಂದ್ರೆ ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ನಾವೆಲ್ಲ ಮಹಿಳೆಯರು ಬದ್ಧವಾಗಿ ನಿಂದಿರ್ತೀವಿ. ಬಿದ್ದಿದ್ದನ ಒಂದು ದೃಷ್ಟಿ ಕಾಂಗ್ರೆಸ್ ಸರ್ಕಾರ ಅನ್ನೋಕ್ಕಿಂತ ಮೊಟ್ಟ ಮೊದಲಾಗಿ ಇದ್ದಿದ್ದು ಎಲ್ಲ ಒಟ್ಟು ಮಹಿಳೆಯರ ಮೇಲೆನ ಅವ್ರದ್ದು ಕಣ್ಣಿಟ್ಟಿದ್ದಾರೆ. ಈಗ ಅವರು ಮಹಿಳೆಯರ ಮೇಲೆ ಅಂತಂದ್ರೆ ಸಾಕಷ್ಟು ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಅನ್ನ ಊಟ ಮಾಡ್ತಾ ಇದ್ದಾರೆ. ಆಮೇಲೆ ಅವರು 2,000 ರೂಪಾಯಿ ಪ್ರತಿ ತಿಂಗಳ ತಗೋತಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಹೋಗಕ್ಕೆ ಅನುಕೂಲ ಆಗ್ತಾ ಇದೆ. ಕರೆಂಟ್ ಉಚಿತ ಆಗಿದೆ. ಇದೆಲ್ಲ ಸೌಲಭ್ಯಗಳ ಇದ್ರ ಮೇಲೆ ಅವರು ಬೆಂಕಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ ಅಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ಹೆಣ್ಮಕ್ಳ ಮೇಲೆ ಮಹಿಳೆಯರಿಗೆ ಮಾಡೋ ಕೆಲಸಗಳ ಸಲುವಾಗಿ ಅವ್ರಿಗೆ ಸಾಯಿಸ್ಕೊಳಕ್ಕಾಗತ್ತಿಲ್ಲ. ಬಡ ಜನರೆಲ್ಲ ಉದ್ಧಾರ ಆಗೋದು ನೋಡೋಕ್ಕಾಗತ್ತಿಲ್ಲ. ಈ ನಾಚಿಗೇಡಿ BJPಗೆ ಇನ್ನೂ ಸಾಕಷ್ಟು ಸಲ ಹೋರಾಟ ಮಾಡ್ತೇವೆ. ಸಾಕಷ್ಟು ಸಲ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಬೆನ್ನಲ್ಲಿ ಇರ್ತೇವೆ. ಬೆಂಕಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ ಅಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ಹೆಣ್ಮಕ್ಳ ಮೇಲೆ ಮಹಿಳೆಯರಿಗೆ ಮಾಡೋ ಕೆಲಸಗಳ ಸಲುವಾಗಿ ಅವ್ರಿಗೆ ಸಾಯಿಸ್ಕೊಳಕ್ಕಾಗತ್ತಿಲ್ಲ. ಬಡ ಜನರೆಲ್ಲ ಉದ್ಧಾರ ಆಗೋದು ನೋಡೋಕ್ಕಾಗತ್ತಿಲ್ಲ. ಈ ನಾಚಿಗೇಡಿ BJPಗೆ ಇನ್ನೂ ಸಾಕಷ್ಟು ಸಲ ಹೋರಾಟ ಮಾಡ್ತೇವೆ. ಸಾಕಷ್ಟು ಸಲ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಬೆನ್ನಲ್ಲಿ ಇರ್ತೇವೆ. ನ್ಯಾಯ ಇದ್ದವರಿಗೆ ನ್ಯಾಯ ಸಿಗ್ಬೇಕಂತ ಸರ್. ಅವ್ರ ರಾಜೀನಾಮೆ ಕೊಡಾಕ ಅವ್ರೇನು ತಪ್ಪು ಮಾಡಿಲ್ರಿ. ಅವ್ರೇನು ತಪ್ಪು ಮಾಡಿಲ್ರಿ. ಅವ್ರಿಗೆ ಹೆಂಗೆ ರಾಜೀನಾಮೆ ಕೊಡನ್ಬೇಕ್ರಿ? ಅವ್ರು ನಮ್ಗೆ 2,000 ರೂಪಾಯಿ ಬಿಡ್ತಾರ್ರಿ. ನಮಗೆಲ್ಲ ಮತ್ತು ಇದನ್ನು ಮಾಡ್ತಾರ್ರಿ. ಅವ್ರಿಗೆ ಕಳಂಕ ತರುವಂಥದ್ದು ಏನೈತ್ರಿ? ಈಗ ಹೆಂಡತಿ ಹೆಸರಲ್ಲಿದ್ದಾವೆ, ಹೆಂಡತಿರು ವಾಪಸ್ ಕೊಡೋದು. ಗಂಡ ಕಳಂಕ ಮಾತಂದ್ರೆ ಬೇಡಪ್ಪ ಅಂತಂದು ಹೇಳ್ಕೊಡತ್ತಾರ ಮೇಡಮ್. ಪಾಪ ನಮ್ಮ ಸಿದ್ದರಾಮಯ್ಯನವ್ರು ಸರ ಬಡವ್ರ ಪಕ್ಷ ಅದ ಪಕ್ಷ. ಇದನ್ನು 2,000 ರೂಪಾಯಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಓಡಾಡಕ್ಕೆ ಬಸ್ ಫ್ರೀ ಮಾಡ್ಯಾರ. ಅವರ ಬೇಕು ನಮ್ಗೆ. ಇನ್ನೂ 10 ವರ್ಷ ಅವರ ಇರಲಿ. ಬಡ ಜನಕ್ಕೆ ಆಧಾರಿ ಸರ್. ಅವರು ಬಡ ಜನನ ಬೇಕು ಅವ್ರಿಗೆ. ನಮಗೂ ಅವರು ಸಿದ್ದರಾಮಯ್ಯನೂ ಬೇಕು. ಅವ್ರು ಇವಾಗೇನು 2,000 ಬಿಟ್ರಲ್ರಿ. ನಾವು ಒಂದು ತಿಂಗಳು ತುಂಬಿ 20,000 ಸಾಲ ಕಳ್ದೀನಿ ರೀ. ಮತ್ತು ಬಡ ಜನರಿಗೆ ಅನುಕೂಲ ಆಗೈತೆ ರೀ ನಮ್ಗೆ ಇದರಿಂದ ರೀ. ಬಡ ಜನರಿಗೆ ಅಂದ್ರೆ ರೀ ಈಗ ನಾವು ಎಲ್ಲ ಒಂದು ಹೋಗ್ಬೇಕಾರ ರೀ, ನಾವು ಮನೆ ಖರ್ಚು ನೋಡ್ಕೊಂಡು ಬಸ್ ಚಾರ್ಜ್ ಹಾಕಿರ್ಕಿಲ್ರಿ. ನಮ್ಗೆ ಒಂದು ತವ್ರ ಮನೆಗೆ ಹೋಗ್ಬೇಕಂದ್ರೆ ನಮ್ಗೆ ಕಷ್ಟ ಆಗ್ತಿದ್ರಿ. ಬಸ್ ಫ್ರೀ ಮಾಡ್ಯಾರ, ನಮಗೆ ಭಾಳ ಅನುಕೂಲ ಆಗೈತೆ ರೀ ಸರ್. ಅವ್ರ ರಾಜೀನಾಮೆ ಕೊಡಾಕ ಅವ್ರೇನು ತಪ್ಪು ಮಾಡಿಲ್ರಿ.
ಅವ್ರು ಏನೂ ತಪ್ಪು ಮಾಡಿಲ್ರಿ. ಅವ್ರಿಗೆ ಹೆಂಗಾರ ಜರಮ್ ಕೊಡು ಅನ್ಬೇಕ್ರಿ. ಅವ್ರು ನಮ್ಗೆ 2,000 ರೂಪಾಯಿ ಬಿಡ್ತಾರ್ರಿ. ನಮಗೆಲ್ಲ ಮತ್ತು ಇದನ್ನು ಮಾಡ್ತಾರ್ರಿ. ಅವರಿಗೆ ಕಳಂಕ ತರುವಂಥದ್ದು ಏನೈತ್ರಿ ಈಗ. ಮತ್ತು ಅವ್ನ ಹೆಂಡತಿ ಎಲ್ಲ ಬಿಟ್ಟಿದಾಳ್ರಿ. ಈಗ ಹೊಳ್ಳಿ ಸೈಟ್ ಎಲ್ಲ ಹೊಳ್ಳಿ ಕೊಟ್ಟಿದಾಳ್ರಿ. ಆಕೆ ಗಂಡಗ ಕಳಂಕ ಬರಬಾರ್ದು ಅನ್ನೋ ಉದ್ಯೋಗದಿಂದ ಆಕೆ ಕೊಟ್ಟಿದಾಳ್ರಿ. ಅವ್ರ ಹೆಂಡತಿ ವಾಪಸ್ ಕೊಟ್ಟಾರ ಸರ್. ಸೈಟ್ ಯಾರ ಹೆಸರಲ್ಲಿದ್ದಾವ್ರಿ? ಸೈಟ್ ಯಾರ ಹೆಸರಲ್ಲಿದ್ದಾವೆ? ಅವ್ರದ್ದು ಹೆಸರಿಗೆ ಬಂದಿತ್ತ ಕಳಂಕ. ಸಿದ್ದರಾಮಯ್ಯವ್ರ ಹೆಸರಲ್ಲೇ ಏನಾರ ಇದ್ರೆ ಮುಂದೆ ಇವ್ರು ಮಾತಾಡಬೇಕು. ಯಡಿಯೂರಪ್ಪನವ್ರ ಹೆಸರಲ್ಲೇ ಸೈಟ್ ಅದಾವು. ಅವ್ರು ರಿಸೈನ್ ಮಾಡಿದ್ರು ಮುಖ್ಯಮಂತ್ರಿಯಿಂದ 1 ವಾರದಾಗ ತೆಳಗಿಳಿದ್ರು. ಇವ್ರು ಯಾಕೆ ಇಳಿಬೇಕು? ಏನು ಕೆಲಸ? ಹೆಂಡತಿ ಹೆಸರಲ್ಲಿದ್ದಾವೆ, ಹೆಂಡತಿರು ವಾಪಸ್ ಕೊಡೋದು. ಗಂಡ ಕಳಂಕ ಮಾತಂದ್ರೆ ಬೇಡಪ್ಪ ಅಂತಂದು ಕೊಡತ್ತಾರ ಮೇಡಮ್ ಪಾಪ. ಇದು ಮುಕ್ತ. ಇವ್ರು ಏನದ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟರು. BJP ಏನಾರ ಕೊಟ್ರ? ಇಲ್ಲ. ಕರೆಂಟ್ ಫ್ರೀ ಮಾಡಿದ್ರು. ಇವ್ರು ಏನಾರ ಮಾಡಿದ್ರ? JDS ಅವ್ರ ಅತಂತ್ರ ರಾಜಕೀಯ ರೀ ಅವ್ರದ್ದು. ಮೋದಿನ ಅತಂತ್ರದಾನ. ನಮ್ಮ ಸಿದ್ದರಾಮಯ್ಯನವ್ರು ಸರ ಬಡವ್ರ ಪಕ್ಷ ಅದ ಪಕ್ಷ. ಇದನ್ನು 2,000 ರೂಪಾಯಿ ಕೊಡ್ತಾರ, ಅಕ್ಕಿ ಕೊಡ್ತಾರ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಓಡಾಡಕ್ಕೆ ಬಸ್ ಫ್ರೀ ಮಾಡ್ಯಾರ. ಅವರ ಬೇಕು ನಮ್ಗೆ. ಇನ್ನೂ 10,000 ಇರಲಿ. ತಪ್ಪು ಒಪ್ಕೊಂಡಂಗಲ್ರಿ. ಗಂಡನ ಮೇಲೆ ಕಳಂಕ ಹೊರಿಸಿದ್ರಲ್ರಿ JDS BJP ಅವ್ರ. ಅದು ಬರಬಾರ್ದನ್ನು ಒಂದು ಸ್ವಾಭಿಮಾನ ಕೊಟ್ಟಾರ್ರಿ ಅವ್ರು. ಇಂಥವ್ರು ಕೂಡ ಕಚಡ ರಾಜಕೀಯ ಮಾಡತ್ತಾರಲ್ಲ BJP JDSನವ್ರು. ಅಂಥವ್ರು ಕೂಡ ಬೇಡಪ್ಪ, ಇದು ತೆಗೆದು ಬಿಡು, ನನ್ನ ಗಂಡ ಕಳಂಕ ಬರೋದು ಬೇಡ ಅಂತ ಅವ್ರು ಸೈಟ್ ವಾಪಸ್ ಮಾಡತ್ತಾರ್ರಿ. ಇದಕ್ಕಿಂತ ಹೆಚ್ಚಿಂದೇನಿಲ್ಲ. ಸಿದ್ದರಾಮಯ್ಯನವ್ರನ್ನ ಮಾತ್ರ ಕೆಳಗಿಳಕ್ಕೆ ಕೊಡೋದಿಲ್ರಿ. ರಾಜೀನಾಮೆ ಅವ್ರು ಕೊಡಂಗಿಲ್ಲ. ಅವ್ರು ತಪ್ಪು ಎಷ್ಟು ಇಲ್ಲ, ಎಳ್ಳಷ್ಟು ಇಲ್ಲ ಅದ್ರಾಗೇನು. ಎಲ್ಲಿ ಮಠ ಅವ್ರು ಹೋರಾಡ್ತಾರೆ, ಅಲ್ಲಿ ಅವ್ರ ಹಿಂದೆ ನಾವು ಹೋರಾಡಕ್ಕೆ ರೆಡಿ ರೀ. ಸಿದ್ದರಾಮಯ್ಯನವರು ಎಲ್ಲಿರ್ತಾರೆ ಅಲ್ಲಿ ನಾವು ಇರ್ತೀವಿ. ನಾವು ಸಿದ್ದರಾಮಯ್ಯ ಅವರು 20-30 ವರ್ಷದಿಂದ ಏನೇನು ಸೌಲಭ್ಯ ಮಾಡ್ಯಾರ ಅನ್ನೋದು ನಮಗೂ ಗೊತ್ತಿದೆ. ನಾವು ಸಣ್ಣವರಿದ್ದಾಗ ಅಕ್ಕಿ, ಗೋಧಿ, ಬೇಳೆ, ಸಕ್ರೆ ಆ ಟೈಮ್ದೊಳಗನ ಕೊಡಲಿಲ್ಲ ಅಂದ್ರೆ ಆ ಟೈಮ್ದೊಳಗನ ಎಲ್ಲ ಬಡ ಜನ ಎಷ್ಟು ಇದು ಆಗಿತ್ತು ಅನ್ನೋದು ನಾವು ನೋಡೇವಿ. ಬಟ್ ಅವ್ರೇನು ಎಷ್ಟು ನಮಗೆ ಸೌಲಭ್ಯ ಮಾಡ್ಯಾರ ಅನ್ನೋದು ಇದ್ದಾಗ ನಾವು ನೋಡಾಕತ್ತೇವಿ. ಅಕ್ಕಿ ಕೊಟ್ಟಾರ, ಗೋಧಿ ಕೊಟ್ಟಾರ, ಬೇಳೆ ಕೊಟ್ಟಾರ, ಸಕ್ರೆ ಕೊಟ್ಟಾರ, ಚಾ ಪುಡಿ ಕೊಟ್ಟಾರ, ಕಪ್ಪುಡಿ ಕೊಟ್ಟಾರ. ಆ ಟೈಮ್ದೊಳಗೆ ನಮ್ಮ ತಿಳುವಳಿಕೆ ಇದ್ದಾಗಿಂದ ಅಷ್ಟೆಲ್ಲ ಸೌಲಭ್ಯ ಮಾಡ್ಯಾರ ಅನ್ಬೇಕಂದ್ರೆ ಈಗ ಯಾಕೆ ಸಿದ್ದರಾಮಯ್ಯನ ನಾವು ಇಳಿಸ್ಬೇಕು? ನಮಗೆ ಬೇಕು. ಅನ್ಯಾಯ ಮಾಡಿಲ್ಲ ಸರ್. ಸರ್ ಅನ್ಯಾಯ ಹೆಂಗೆ ಮಾಡಿದ್ರು ಸರ್ ಅವರು? ಬಡ ಜನಕ್ಕೆ ಆಧಾರಿ ಸರ್ ಅವರು. ಬಡ ಜನನ ಬೇಕು ಅವ್ರಿಗೆ. ನಮಗೂ